ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು, ಮಹಿಗೂ ಕೂಡ ಅಘೋರಿಗಳು ಎಚ್ಚರಿಕೆ ಕೊಟ್ಟರು. ಯಾರ್ಯಾರಿಗೆ ಏನೇನು ಎಚ್ಚರಿಕೆ ಕೊಟ್ಟರು, ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೀತಾ ವಿಜಯ್ ಇಬ್ಬರು ಕೂಡ ಸಾಕ್ಷಿನ ಹೊಡ್ಕೊಂಡು ಹೋಗ್ತಾರೆ, ತಮ್ಗೇನಾದರೂ ಸುಳಿವು ಸಿಗುತ್ತಾ ಅಂತ. ಆದರೆ ಇಲ್ಲಿ ಅಘೋರಿಗಳು ಊರಿನೊಳಗಡೆನೆ ಬಂದಿದ್ದಾರೆ. 23 ವರ್ಷಗಳಿಂದ ಅವರು ಬಂದಿದ್ರು. ಬಂದಾಗ ಅವ್ರು ಏನು ಹೇಳಿದ್ರು ಎಲ್ಲ ಕೂಡ ನಿಜ ಆಗುತ್ತೋ. ಈ ಊರಿನಲ್ಲಿ ಅನಾಹುತ ಘಟಿಸುತ್ತೆ, ಮುಖ್ಯ ಅರ್ಚಕರಿಗೆ ತೊಂದರೆ ಆಗತ್ತೆ. ಆ ನಂತರ ನಿಮ್ಮ ಊರು ಅಲ್ಲೂಲ ಕಲ್ಲೂಲ ಆಗತ್ತೆ, ರುದ್ರಮ್ಮ ದೇವಿಗೆ ಪೂಜನೆ ಸಲ್ಲೋದಿಲ್ಲ ಅಂತ ಏನೇನು ಹೇಳಿದ್ರು ಎಲ್ಲ ಕೂಡ ಸತ್ಯ ಆಗಿತ್ತು. ಇದನ್ನ ಕೇಳಿಸ್ಕೊಂಡೆ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಈ ಕಡೆ ಧರ್ಮಪಾಲ ಅಂತೂ ಅಘೋರಿಗಳು ಹೇಳಿದ್ರೆ ಹೇಳ್ಕೊಳ್ಳಿ, ಅವ್ನು ಏನೇ ಹೇಳಿದ್ರು ಕೂಡ ಒಳ್ಳೇದೇ ಆಗತ್ತೆ. ಅವನೇನಾದರೂ ವಿಜಯ್ ಮತ್ತು ಗೀತಾಗೆ ಎಚ್ಚರಿಕೆ ಕೊಟ್ಟರೆ ಅದರಿಂದ ಅವ್ರ ಕೆಲಸನ ಬೇಗ ಶುರು ಮಾಡೋಕ್ಕೆ ಮುಂದಾಗ್ತಾರೆ. ಅದರಿಂದ ನಮಗೆ ತಾನೇ ಲಾಭ. ನಮ್ಗೇನು ಬೇಕು ಅದಾದಷ್ಟು ಬೇಗ ಸಿಗುತ್ತೆ. ನಮ್ಗೇನು ಬೇಕು ಅದು ಸಿಕ್ತಿದ್ದಾಗೆ ಅವನ್ನ ಮುಗಿಸ್ಬಿಡೋದು ಅಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಿದ್ದಾರೆ. ಈ ಕಡೆ ಅವರ ಶಿಷ್ಯ ಕೂಡ ಹೌದು ಆಗಿದ್ರೆ ಸರಿ, ನಿಜ ಅಘೋರಿಗಳು ಈ ಊರಿಗೆ ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಘೋರಿಗಳು ಹೇಳಿರ್ತಾರೆ ಈ ಕಡೆ ಧರ್ಮಪಾಲ ಇಂದ ಎಚ್ಚರವಾಗಿರ್ಬೇಕು ಊರಿನ ಜನಕ್ಕೆ ಅಂತ ಇಂಡೈರೆಕ್ಟ್ ಆಗಿ ಮೆಸೇಜ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಧರ್ಮಪಾಲ ಅಂತೂ ಈ ಊರಿನ ಜನಗಳಿಗೆ ಅದೆಲ್ಲ ಎಲ್ಲ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದಾರೆ. ಈ ಕಡೆ ಅಘೋರಿಗಳು ಈ ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಎಲ್ಲ ಕೂಡ ನಂಬ್ಕೊಂಡಿದ್ರು. ಆ ವ್ಯಕ್ತಿಯಿಂದಾನೆ ಈ ಊರು ಸರ್ವನಾಶ ಆಗ್ಬಿಡತ್ತೆ. ಇಷ್ಟು ದಿನ ಏನು ಮುಚ್ಚಿಟ್ಟಿತ್ತು ಅದು ಬಿಚ್ಚಿಟ್ಕೋಬೇಕು, ಜೊತೆಗೆ ಆ ಸತ್ಯ ಹೊರಗಡೆ ಬರಬೇಕು. ಎಷ್ಟೋ ಜನಗಳಿಗೆ ಇಲ್ಲಿ ಸತ್ಯ ಗೊತ್ತಿದೆ, ಸತ್ಯ ಗೊತ್ತಿದ್ರು ಕೂಡ ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಈ ಊರಿನ ಸರ್ವನಾಶಕ್ಕೆ ಕಾರಣ ಆಗ್ತಿದ್ದಾರೆ ಅಂತ ಹೇಳಿ ಶಂಕರಪ್ಪಂಗೆ ಹೇಳ್ತಾರೆ. ಬಟ್ ಶಂಕರಪ್ಪ ಅಂತ ಮೆನ್ಷನ್ ಮಾಡುವುದಿಲ್ಲ, ಅದು ಶಂಕರಪ್ಪಂಗೆ ಆಗಿರತ್ತೆ. ಯಾಕಂದ್ರೆ ಧರ್ಮಪಾಲ ಏನ್ ಮಾಡಿದಾನೋ ಸತ್ಯ ಗೊತ್ತಿರೋದು ಶಂಕರಪ್ಪಂಗೆ ಮಾತ್ರ. ಆದ್ರೆ ಅದನ್ನ ಬಾಯ್ ಬಿಡ್ತಾ ಇಲ್ಲ. ಯಾವುದೋ ಒಂದು ಭಯಕ್ಕೆ ಈಗಲೂ ಕೂಡ ಸತ್ಯನ ತಮ್ಮ ಗಂಟ್ಲು ಒಳಗಡೆನೆ ಹದಮಿಟ್ಕೊಂಡಿದ್ದಾರೆ. ನಂತರ ಕಣ್ಣಿಗೆ ಕಾಣದೆಲ್ಲ ಸತ್ಯ ಅಲ್ಲ, ಕಾಣ್ದಿರೋ ಸತ್ಯ ಕೂಡ ಇದೆ. ಅದನ್ನ ನೋಡ್ಬೇಕೇ ಹೊರತು ಕಣ್ಣಿಗೆ ಕಾಣಿದ ಸತ್ಯ ಅನ್ಕೊಂಡು ದುಡುಕಿ ನಿರ್ಧಾರ ತಗೋಬಾರ್ದು ಅಂತ ಮಹಿಗೆ ಎಚ್ಚರಿಕೆ ಕೊಡ್ತಾರೆ. ಅದು ಮಹಿಗೆ ಎಚ್ಚರಿಕೆ ಆಗಿರತ್ತೆ. ನಂತರ ಈ ಊರಿಗೆ ಯಾರು ಏನನ್ನ ಹುಡ್ಕೊಂಡು ಬಂದಿದ್ದಾರೆ, ಅವ್ರು ಏನನ್ನ ಹುಡ್ಕೊಂಡು ಬಂದಿದ್ದಾರೋ ಅವ್ರ ಕಣ್ಮುಂದೆನೇ ಇದೆ. ಅದನ್ನ ಬಿಟ್ಟು ಎಲ್ಲಾ ಕಡೆ ತಿರ್ಕೊಂಡು ನಿಂತಿದ್ದಾರೆ. ಮೊದಲು ಅವ್ರಿಗೆ ಏನು ಬೇಕು ಅದನ್ನ ಹುಡುಕಿ ತೆಗಿಬೇಕು. ಆ ಕೆಲಸ ಮೊದಲು ಆಗಬೇಕು. ಆ ಕೆಲಸ ಮೊದಲು ಆಗದೆ ಇದ್ರೆ ಈ ಊರು ಸರ್ವನಾಶ ಆಗುವುದಂತೂ ಖಂಡಿತ. ಈ ಊರಿನವರು ಮೊದಲು ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂದರೆ ರುದ್ರಾಪುರ ರುದ್ರಭೂಮಿ ಆಗ್ಬಿಡತ್ತೆ ಅಂತ ಅಘೋರಿಗಳು ಹೇಳ್ತಿದ್ದಾರೆ. ಅಘೋರಿಗಳು ಹೇಳಿದ ಎಚ್ಚರಿಕೆ ಯಾರ್ಯಾರಿಗೆ ಹೇಳಿದ್ರು ಅವರು ಎಲ್ಲರಿಗೂ ಕೂಡ ಅವ್ರವ್ರಿಗೆ ಸರಿಯಾಗಿ ಅರ್ಥ ಆಗಿದೆ. ಈ ಕಡೆ ಧರ್ಮಪಾಲ ಅಂತೂ ಒಂದು ಕಡೆ ನಡಕ್ತಾ ಇದ್ರೆ ಮತ್ತೊಂದು ಕಡೆ ಈ ಅಘೋರಿ ಏನು ಮಾಡ್ಕೊಂಡ್ಬಿಡ್ತಾನೆ, ಅವನಿಗೇನು ಗೊತ್ತಾಗ್ಬಿಡರತ್ತೆ. ಎಲ್ಲೋ ಇತ್ಕೊಂಡು ಇವತ್ತು ಬಂದು ನಮ್ಮ ಊರಿನ ಚರಿತ್ರೆ ಹೇಳ್ಬಿಡ್ತಾನಲ್ಲ ಅಂತ ಅವರಂತೂ ಅಷ್ಟಾಗಿ ನಂಬೋದಿಲ್ಲ. ಒಂದು ಪಕ್ಷ ಅವನು ಹೇಳಿದ ನಿಜ ಆದರೂ ಕೂಡ ಇವನ್ ಮಾತನ್ನು ನಂಬಿ ವಿಜಯ್ ಗೀತಾ ಹೋಗ್ತಾರೆ. ನನಗೆ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ. ಈ ಕಡೆ ಗೀತಾ ವಿಜಯ್ ಇಬ್ರು ಕೂಡ ಯೋಚನೆ ಮಾಡ್ತಾರೆ, ನಾವಿಬ್ರು ಕೂಡ ಮೊದಲು ನಮ್ಮ ಕೆಲಸ ಮಾಡಬೇಕು. ಅಘೋರಿಗಳು ಹೇಳಿದ್ದು ನಾವು ಸತ್ಯಕ್ಕೆ ಹತ್ರ ಇದ್ದೀವಿ, ನಮ್ಮ ಗುರಿಗೆ ಹತ್ರ ಇದ್ದೀವಿ ಅಂತ. ಮೊದಲು ನಾವು ನಮ್ಮ ಗುರಿನ ತಲುಪಬೇಕು ಆದಷ್ಟು ಬೇಗ ಅಂತ ನಿರ್ಧಾರ ಮಾಡ್ತಾರೆ. ನಂತರ ಇಬ್ರು ಕೂಡ ಹೊರಡುತ್ತಾರೆ. ಮನೆಯಿಂದ ಹೊರಡುತ್ತಿದ್ದಾಗ ಈ ಕಡೆ ಮಹಿ ಕೂಡ ಇವರಿಬ್ರು ಹೋಗ್ತಿದ್ದಾರೆ. ಹೊರಗಡೆನೆ ಹೋಗಿ ಇವ್ರನ್ನ ಮುಗಿಸ್ಬಿಟ್ರೆ ಖಂಡಿತ ಅಪ್ಪ ಅಮ್ಮಂಗೆ ಯಾರಿಗೂ ತೊಂದರೆ ಆಗೋದಿಲ್ಲ, ಕೆಟ್ಟ ಹೆಸರು ಬರೋದಿಲ್ಲ, ಹೇಗೂ ಸತ್ರು ಅನ್ಕೋತಾರೆ. ಇದೇ ಸರಿಯಾದ ಸಮಯ ಅಂತ ನಿರ್ಧಾರ ಮಾಡಿ ಮಹಿ ಅಲ್ಲೇ ಇರ್ತಕ್ಕಂಥ ಕೊಳ್ಳಿ ತಗೊಂಡು ಅವ್ರ ಹಿಂದೆನೆ ಹೋಗ್ತಾ ಇದ್ದಾಳೆ. ಈ ಕಡೆ ಚಂದ್ರಿಕಾ ಹಾಗೆ ಸುಧಾರಾಣಿಯವರು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಸುಧಾರಾಣಿಯವರು ಮಗನಿಗೆ ಕಾಲ್ ಮಾಡ್ತಾರೆ, ಬಟ್ ಕಾಲ್ ಪಿಕ್ ಮಾಡೋದಿಲ್ಲ. ವಿಜಯ್ ರಿಟರ್ನ್ ಕಾಲ್ ಮಾಡೋದಿಲ್ಲ. ಇದರಿಂದಾಗಿ ಮಗಂಗೆ ಏನಾಗೋಯ್ತು ಅಂತ ಆತಂಕ ಪಡ್ಕೊಂಡ್ರೆ ಚಂದ್ರಿಕಾ ಅವರು ಆ ರೀತಿ ಏನೂ ಆಗಿರೋದಿಲ್ಲ. ನೋಡ್ತಿದ್ದಾಗೆ ಖಂಡಿತ ನಮಗೆ ಮತ್ತೆ ತಿರುಗಿಸಿ ಕಾಲ್ ಮಾಡ್ತಾನೆ, ಏನೂ ಯೋಚನೆ ಮಾಡಬೇಡ. ಆ ರೀತಿ ಕಾಲ್ ಮಾಡದೇ ಇದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆಯಿತು, ತಲೆ ಕೆಡಿಸ್ಕೋಬೇಡ ಸುಧಾರಾಣಿ ಅಂತ ಹೇಳಿ ಸುಧಾ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಫೈನಲಿ ಅಘೋರಿಗಳು ಬಂದು ಊರನ್ನ ಮೇಲತ್ತು ಎಚ್ಚರಿಸೋ ಕೆಲಸ ಮಾಡ್ತಿದ್ದಾರೆ. ಅವರು ಕೊಟ್ಟಂತಹ ಒಂದು ಎಚ್ಚರಿಕೆ ಗಂಟೆ ಅಂತ ತಗೊಂಡು ಎಲ್ಲರೂ ಕೂಡ ಎಚ್ಚೆತ್ಕೋತಾರ. ಈ ಕಡೆ ಗೀತಾ ವಿಜಯನ ಸಾಯಿಸೋಕೆ ಅಂತ ಹೋಗಿರೋ ಮಹಿನ ತಡೆಯೋರು ಯಾರು, ಅವಳಿಗೆ ಸತ್ಯ ಅರ್ಥ ಆಗತ್ತಾ. ಅಘೋರಿಗಳ ಮಾತನ್ನ ಅರ್ಥ ಮಾಡ್ಕೊಂಡಂತಹ ಶಂಕರಪ್ಪ ಅವರು ಸತ್ಯನ ಬಾಯ್ ಬಿಟ್ಟೇ ಬಿಡ್ತಾರ. ಗೀತಾ ವಿಜಯ್ಗೆ ಇಬ್ರಿಗೂ ಕೂಡ ಅವ್ರು ಇರ್ತಕ್ಕಂಥ ಮನೆನೇ ಶಂಕರಪ್ಪನ ಮನೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.